ಹಲೋ ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಫ್ಯೂಚರ್ ಸೆಲ್ಫ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ನನಗೆಲ್ಲ ಯಾರೆಲ್ಲ ಎಂಕರೇಜ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತಮ್ಮೆಲ್ರಿಗೂ ಧನ್ಯವಾದನ ತಿಳಿಸ್ತಾ ಇವತ್ತಿನ ಟಾಪಿಕ್ನ ನಾವು ಶುರು ಮಾಡೋಣ. ಇದಕ್ಕೆ 3 ಫೈಲ್ಸ್ ಇಡ್ತಾ ಇದ್ದೀನಿ. ಫಸ್ಟ್ ಫೈಲ್, ಸೆಕೆಂಡ್ ಫೈಲ್, ಥರ್ಡ್ ಫೈಲ್. ಈ 3 ಫೈಲ್ನಲ್ಲಿ ನಿಮಗೆ ಯಾವ ಫೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ರೀಡಿಂಗ್ನ ಶುರು ಮಾಡೋಣ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಿಮ್ಮ ಫ್ಯೂಚರ್ ಸೆಲ್ಫ್ ಏನು ಹೇಳುತ್ತೆ ಅನ್ನೋದು. ಕ್ವೀನ್ ಆಫ್ ಕಪ್ಸ್, ಬಾಟಮ್ ಆಫ್ ದ ಡೆಕ್. ನಿಮ್ಮ ಒಂದು ಏನು ಇಷ್ಟು ದಿನ ನಿಮಗೆ ಏನು ಒಂದು ಎಮೋಷನ್ಸ್ ಬ್ಲಾಕೇಜಸ್ ಇರ್ಬೋದು, ಎಮೋಷನ್ಸಿಂದ ನೀವು ಎಷ್ಟು ಫೂಲ್ ಆಗ್ತಾ ಇದ್ದಿರ್ಬೋದು, ಅಥವಾ ನಿಮ್ಮನ್ನು ಒಂಥರ ಟ್ರ್ಯಾಪ್ ಮಾಡ್ತಾ ಇರ್ತಿದ್ರೇನೋ ನಿಮ್ಮನ್ನು ನೋಡಿ ಅಲ್ಲಿ ಹಿಂಗೆ ಆ ಎಮೋಷನ್ನಲ್ಲಿ ನೀವು ಸಿಕ್ಕಾಕೊಳ್ತಾ ಇದ್ರಿ ಇಷ್ಟು ದಿನ. ಇನ್ನು ಮುಂದೆ ನೀವು ಅದ್ರ ಜೊತೆ ನೀವು ಹೇಗೆ ಆಟ ಆಡೋದು ಅನ್ನೋದನ್ನ ನಿಮಗೆ ಆ ಅರಿವು, ಆ ಜ್ಞಾನ ನಿಮಗೆ ಸಿಗ್ತಾ ಇದೆ ಅನ್ನೋದು. 9 ಆಫ್ ಕಪ್ಸ್, ನಿಮ್ಮ ಆಸೆಗಳೇನಿತ್ತು ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ. ನಿಮಗೆ ಒಂದು ಸಂತೃಪ್ತಿ, ಸಮಾಧಾನ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಗ್ರೋತ್ ಕಾಣ್ತಾ ಇದ್ದೀರಾ ನೀವು. ಏಸ್ ಆಫ್ ವಾಂಡ್ಸ್, ಅದರಲ್ಲಿ ಬೆಳವಣಿಗೆ, ಅದರಲ್ಲಿ ಫಲನ ನೀವು ಅದನ್ನ ನೀವು ಸವಿತಾ ಇದ್ದೀರಾ. ಆ ಫಲವನ್ನ ನೀವು ನೋಡಿ, ಆ ಥರ ಗ್ರೋತ್, ನಿಮ್ಮ ಆಸೆಗಳೇನಿತ್ತು ಅದು ಗ್ರೋತ್ ಆಗಿ ಅದನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ. ಸಂತೃಪ್ತಿಯಿಂದ ಅದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಅದನ್ನ ಹೆಂಗೆ ನೀವು ಬಳಸೋದು, ಆಟ ಆಡೋದು ಹೇಗೆ ಅದನ್ನ ನೀವು ತಿಳ್ಕೊಳ್ತಾ ಇದ್ದೀರಾ. ಅದನ್ನ ನೀವು ಕರಗತ ಮಾಡ್ಕೊಂಡ್ಬಿಡ್ತೀರಾ. 4 ಆಫ್ ಕಪ್ಸ್, ಏನು ನಿಮಗೆ ಒಂದು ಇಲ್ಲಿ ನೋಡಿ, ಕ್ವೀನ್ ಆಫ್ ಕಪ್ಸ್, ಇಲ್ಲಿ 4 ಆಫ್ ಕಪ್ಸ್. ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಏನು ಆಗ್ತಾ ಇರಲಿಲ್ಲ ಅದು ನಿಮಗೆ ಸಿಗ್ತಾ ಇದೆ ನೋಡಿ. ಇಲ್ಲಿ ಇದು ಬಿದ್ದು ಇದು ತೋರಿಸಿದ್ರು ಡಿವೈನ್ ಏನಂತ ಹೇಳಿದ್ರೆ, ಇದು 4 ಆಫ್ ವಾಂಡ್ಸ್, ಇದು 4 ಆಫ್ ಕಪ್ಸ್. ಆ ಒಂದು ಹಿಡಿತನ ನೀವು ತಗೊಳ್ತಾ ಇದ್ದೀರಾ. ಆ ಒಂದು ಎಮೋಷನ್ಸ್ ಇಂದ ನಿಮ್ಗೆ ನೋವಾಗ್ತಾ ಇರ್ಬೋದು. ಅದನ್ನ ಬ್ಯಾಲೆನ್ಸ್ ಮಾಡಕ್ ಬರ್ದೇನೆ ತುಂಬಾ ಕಷ್ಟ ಪಡ್ತಾ ಇದ್ರಿ, ನೋವು ಪಡ್ತಾ ಇದ್ರಿ. ಅದರಿಂದ ಹೊರಗೆ ಬರೋದು ಹೇಗೆ, ಏನು ಅನ್ನೋದನ್ನ ಯಾವಾಗ್ಲೂ ಚಿಂತೆ ಇತ್ತು ನಿಮ್ಗೆ. ನಿಮ್ಮ ಫ್ಯೂಚರಲ್ಲಿ ಅದ್ರ ಜೊತೆ ನೀವು ಆಟ ಆಡ್ತೀರಾ. ಅದನ್ನ ನೀವು ಆ ಎನರ್ಜಿನ ಹೆಂಗೆ ನಿಮ್ಮ ಕೈಗೆ, ನಿಮ್ಮ ಆಡಳಿತ, ನಿಮ್ಮ ಒಂದು ಹಿಡಿತಕ್ಕೆ ತಗೊಬಂದು ಅದ್ರ ಜೊತೆನೆ ನೀವು ಬ್ಯಾಲೆನ್ಸ್ ಆಗಿ ಹಾಕೊಂಡು ನೋಡಿ. ಇಲ್ಲಿ ಇದು ಈ 4 ಆಫ್ ಕಪ್ಸ್ ಚಿಂತೆಲಿದ್ದೀರಾ. ಅದನ್ನ ನೀವು ಫೈರ್ ಆಗಿ ತಗೊಂಡು ಅದನ್ನ ನೀವು ನಿಮ್ಮ ಒಂದು ಏನ್ ಹೇಳಿ, ಒಂದು ಸ್ಟೇಜ್ ಮಾಡಿಕೊಂಡು ಅದರಲ್ಲೇ ನೀವು ಖುಷಿ, ಹ್ಯಾಪಿ ಅನುಭವಿಸ್ತಾ ಇದ್ದೀರಾ. ಅದನ್ನ ಹೆಂಗೆ, ಅದನ್ನ ಒಂದು ಸ್ಟೇಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. 4 ಕೋಲ್ ಕಟ್ಟಿ ಅದಕ್ಕೆ ಒಂದು ಡೆಕೋರೇಟ್ ಎಲ್ಲ ಮಾಡಿ ಅದ್ರ ಮೇಲೆ ನೀವು ನಿಂತು ಹ್ಯಾಪಿ ಕಂಡ್ಕೊಳ್ತಾ ಇದ್ದೀರಾ. ಆ ಒಂದು ಎನರ್ಜಿ ನಿಮಗೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಸಿದ್ಧಿ ಆಗ್ತಾ ಇದೆ ಅನ್ನೋದು. ವೀಲ್ ಆಫ್ ಫಾರ್ಚೂನ್ ನೋಡಿ, ಆ ಬದಲಾವಣೆನ ನೀವು ಕಂಡ್ಕೊಳ್ತಾ ಇದ್ದೀರಾ ನೋಡಿ. ಇಲ್ಲಿ ನದಿಲೆ
ಮುಳುಗೋಗ್ತಾ ಇದ್ರಿ. ಆ ಮುಳುಗುವಾಗ್ಲೇ ನಿಮ್ಮನ್ನ ನೀವು ಈಜೋದನ್ನ ಕಲ್ತಿದ್ದೀರಾ. ನೋಡಿ ಹೆಂಗ್ ನಿಂತಿದ್ದೀರಾ, ನೀರ್ ಒಳಗಡೆ ನಿಂತ್ಕೊಂಡಿದ್ದೀರಾ. ಹಿಡಿತ ನಿಮ್ಗೆ ಸಿಕ್ಕಿದೆ. ಆ ಬದಲಾವಣೆ ನಿಮ್ಮಲ್ಲಿ ಆಗ್ತಾ ಇದೆ. ಅದನ್ನ ಹೆಂಗೆ ನೀವು ಹ್ಯಾಪಿಯಾಗಿ ಟರ್ನ್ ಮಾಡ್ಕೊಳ್ಳೋದು, ಅದರಿಂದ ಹೊರಗಡೆ ಹೆಂಗ್ ಬರೋದು, ಅದರಲ್ಲಿ ಹೇಗೆ ಆಟ ಆಡೋದು ಅನ್ನೋದು. ನಿಮ್ಮ ಫ್ಯೂಚರಲ್ಲಿ ನೀವು ನಿಮ್ಮ ಎಮೋಷನ್ಸ್ನ ಇದು ಮಾಡ್ಕೋತೀರಾ. ನಿಮ್ಮ ಒಂದು ಮಿಸ್ಟ್ರಿನ, ಸೀಕ್ರೆಟ್ನ ನೀವು ಕಂಡಿಡ್ಕೊಂಡಿರೋ ಒಂದು ಅದ್ಭುತ. ಇವಾಗ ಮುಳುಗ್ತಾ ಇದ್ದವರು ಹೇಗೆ ನೀವು ನಿಮ್ಮ ಒಂದು ಡೆಸ್ಟಿನಿನ ಬದಲಾಯಿಸ್ಕೊಂಡು ಅದನ್ನ ಗೆದ್ದು ಆ ಮುಖದಲ್ಲಿ ಒಂದು ಸ್ಮೈಲ್ ಏನ್ ತಗೊಬಂದಿದ್ದೀರಾ, ಅಷ್ಟು ನೀರಲ್ಲಿದ್ರು ಆ ಈಜನ್ನ ಕಲ್ತು ನೀವು ಹೇಗೆ ಅದರಲ್ಲಿ ಕರಗತ ಆಗಿದ್ದೀರಾ, ಹಾಗೆ ಅದನ್ನ ನೀವು ಅನ್ಬ್ಲಾಕ್ ಮಾಡ್ತಾ ಇದ್ದೀರಾ. ಅದರಿಂದ ಹೇಗೆ ನೀವು ಆ ಎನರ್ಜಿಯಾಗಿ ನೀವು ಅದನ್ನ ಕನ್ವರ್ಟ್ ಹೇಗ್ ಮಾಡ್ಕೊಳ್ಳೋದು ಅನ್ನೋದು ನೀವು ಅದರಲ್ಲಿ ನೀವು ಮಾಸ್ಟರ್ ಆಗಿದ್ದೀರಾ. ಮಿಸ್ಟ್ರಿನ ಮಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಒಂದು ಹೇಗೆ ಈ ಒಂದು ನೀರಲ್ಲಿ ಸುಳಿ ಹೇಗಿರುತ್ತೆ ನೋಡಿ, ಆ ಸುಳಿಲಿ ಬಿತ್ತು ಆ ಸುಳಿಯ ರಹಸ್ಯನ ತಿಳ್ಕೊಂಡು ಅದರಿಂದ ನೀವು ಸಂತೋಷ ಹೇಗೆ ಇದ್ರಲ್ಲಿ ಅನ್ನೋ ಹಿಂಗೆ ಅದನ್ನ ನನ್ನ ತೋಟಿಗೆ ತಗೊಂಡ್ ಬರ್ಬೇಕು, ಆ ರಹಸ್ಯನ ನೀವು ತಿಳ್ಕೊಂಡಿದ್ದೀರಾ ಅನ್ನೋದು ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಏಟ್ ಆಫ್ ಕಪ್ಸ್. ಏನು ನಿಮ್ಮ ಒಂದು ತಲೆಯಲ್ಲಿ ಓವರ್ ಥಿಂಕಿಂಗ್, ನೋಡಿ ಇಲ್ಲಿ ಸಮುದ್ರ ಇದೆ. ಆ ಒಂದು ಆ ಕಪ್ಸ್ ಎನರ್ಜಿ ಇಲ್ಲಿ ಬಂದಿದ್ದೆ. ಸ್ಟಾರ್ಟಿಂಗ್ಗೆ ನಿಮ್ಗೆ ಕಪ್ಸ್ ಎನರ್ಜಿ ಬಂತು. ಅದನ್ನ ಗೆದ್ದು ಅದ್ರಲ್ಲಿ ಹೇಗೆ ಆಟ ಆಡೋದು ಅಂತ ತಿಳ್ಕೊತೀರಾ ಅಂತ ಹೇಳಿದ್ನಲ್ಲ, ಹಾಗೆ ಈ ತರ ಇತ್ತಲ್ವಾ. ಇದ್ರಿಂದ ನೀವು ಆ ಬೆಳಕನ್ನ ತಗೊಳ್ತಾ ಇದ್ದೀರಾ, ಆ ಬೆಳಕನ್ನ ದಾರಿನ ನೀವು ಕಂಡ್ಕೊಳ್ತಿದ್ದೀರಾ. ಆ ಒಂದು ಈ ತಲೆ ಬಿಸಿ ಮಾಡೋ ಅಂತ ಈ ಒಂದು ಏನು ಎಮೋಷನಲ್ ಆ ಸರ್ಕಲ್ ಏನಿತ್ತು ಅದನ್ನ ಭೇದಿಸಿ ಅದ್ರ ಮೇಲೆ ಅದನ್ನ ಒಂದು ಸಮಾಧಿ ತರ ಮಾಡಿ ಅದ್ರ ಮೇಲೆ ನಿಂತ್ಕೊಂಡು ನೀವು ಅದನ್ನ ನೀವು ಖುಷಿ ಮಾಡ್ತಾ ಇದ್ದೀರಾ, ಖುಷಿ ಪಟ್ಕೊಳ್ತಾ ಇದ್ದೀರಾ, ಅದನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಅದನ್ನ ಹೆಂಗೆ ನೀವು ಶಮನ ಮಾಡೋದು, ಅದನ್ನ ಹೆಂಗೆ ನಾಶ ಮಾಡೋದು, ಆ ಒಂದು ಆ ಸುಳಿಲು ಹೋಗಿ ನೀವು ನಿಮ್ಮ ಡೆಸ್ಟಿನಿನೇ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಅದನ್ನ ಗೆದ್ದು ಬರ್ತಾ ಇದ್ದೀರಾ ಅನ್ನೋದು ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಆ ಒಂದು ಏನ್ ಹೇಳ್ತಾರೆ ಅದು ಆ ಸೀಕ್ರೆಟ್ ಏನು, ಆ ಎಮೋಷನ್ಸ್ ಇಂದ ನಿಮ್ಗೆ ಎಷ್ಟು ನೋವು ಆಗ್ತಾ ಇತ್ತು, ತಲೆ ಬಿಸಿ ಆಗ್ತಾ ಇತ್ತು, ಅದರಿಂದ ನೀವು ಹೊರಗಡೆ ಬಂದು ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್, ಗ್ರೋತ್, ಒಂದು ಸುಂದರವಾದ ಒಂದು ದೊಡ್ಡ ಆ ಮರ ತರ ನಿಮ್ಮನ್ನ ಒಂದು ಫಲ ಕೊಡುವಂತ, ಸಂತೋಷ ಕೊಡುವಂತ, ಬೇರೆಯವ್ರಿಗೆ ನೆರಳಾಗುವಂತ ಒಂದು ಮರದ ಹಾಗೆ ನಿಮ್ಮನ್ನ ಡಿವೈನ್ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇರೋದು. ನಿಮ್ಮ ಡೆಸ್ಟಿನಿಲಿ ನೀವು ಇಷ್ಟು ದಿನ ನಿಮ್ಗೆ ಯಾವುದೇ ಒಂದು ಎಮೋಷನ್ಸ್ ಬ್ಲಾಕೇಜಸ್ ಇರ್ಬೋದು, ಯಾವುದೋ ಒಂದು ಪ್ರೀತಿಲಿ ನೀವು ಕಟ್ಟಾಕೊಂಡಿರ್ಬೋದು, ಅಥವಾ ಅದಕ್ಕೆ ನಿಮ್ಮತನನ ನೀವು ಬಲಿ ಕೊಡ್ತಾ ಇರ್ಬೋದು. ಎಲ್ಲಾರು ನಿಮ್ಮನ್ನ ಎಮೋಷನ್ಸ್ ಇಂದ ನಿಮ್ಮನ್ನ ನೀವು ಎಂತ ಎಮೋಷನ್ಸ್ಗೆ ನೀವು ಬೆಲೆ ಕೊಡೋ ಅಂತ ವ್ಯಕ್ತಿಗಳು, ಅದನ್ನ ಅವರು ಯಾರು ನಿಮ್ಮ ಹತ್ರ ಮಿಸ್ಯೂಸ್ ಮಾಡ್ತಾ ಇದ್ರೋ ಇನ್ಮೇಲೆ ಅದನ್ನ ಸಮಾಧಿ ಮಾಡಿ ಅದ್ರ ಮೇಲೆ ನೀವು ಏನ್ ಹೇಳ್ತಾರೆ ಇದು ಒಂದು ಸ್ಟೇಜ್ ಮಾಡಿ ಅದ್ರ ಮೇಲೆ ನೀವು ಡಾನ್ಸ್ ಆಡ್ತಾ ಇದ್ದೀರಾ.
ಅದನ್ನ ನೀವು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದೀರಾ. ಇನ್ಮೇಲೆ ಆ ಸುಳಿಗೆ ನೀವು ಬೀಳಲ್ಲ. ಯಾಕಂದ್ರೆ ಆ ಸುಳಿನ ನೀವು ಆ ಸುಳಿಲ್ ಹೋಗಿ ನೀವು ನಿಮ್ಮ ಒಂದು ಡೆಸ್ಟಿನಿನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ. ಆ ರಹಸ್ಯನ, ಆ ಮಿಸ್ಟ್ರಿನ ನೀವು ಕಂಡ್ಕೊಂಡಿದ್ದೀರಾ. ಆ ಒಂದು ರಹಸ್ಯ ಏನು, ಆ ಒಂದು ಮಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಒಂದು ಏನ್ ಹೇಳ್ತಾರೆ, ಅದು ಆ ಸೀಕ್ರೆಟ್ ನ ತಿಳ್ಕೊಂಡು ನೀವು ಅದರಲ್ಲಿ ಮಿಸ್ಟ್ರಿ ನಿಮ್ನ ಒಂದು ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಹೆಂಗೆ ಅದರಲ್ಲಿ ಆಟ ಆಡೋದು, ಆ ಸುಳಿಗೆ ಇನ್ಮೇಲೆ ನಾನ್ ಬೀಳಲ್ಲ, ಅದ್ರಲ್ಲಿ ನಾನ್ ಬೀಳಿಸ್ತೀನಿ ಅನ್ನೋ ತರ ಆಟ ಆಡ್ತಾ ಇದ್ದೀರಾ. ಆ ತರ ಅದನ್ನ ಗೆದ್ದು ಬಂದು ನಿಮ್ಮ ಮುಖದಲ್ಲಿ ನೋಡಿ ಸ್ಮೈಲ್ ಹೆಂಗಿದೆ, ಆ ಸ್ಮೈಲ್ ನಿಮಗ್ ಸಿಗ್ತಾ ಇದೆ. ಅದರಿಂದ ನಿಮ್ಗೆ ಸಂತೃಪ್ತಿ, ಸಮಾಧಾನ ಸಿಗ್ತಾ ಇದೆ. ಹ್ಯಾಪಿನೆಸ್ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೈಟ್ ಆಫ್ 8 of Wands, 8 of Cups, 8 of Wands. ನೋಡಿ ಇಲ್ಲಿ ಆ ಮೋಡಗಳೆಲ್ಲ ಕ್ಲಿಯರ್ ಆಗ್ತಾ ಇದೆ. ನೀವೇನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ಪ್ಯೂರಿಟಿ ನಿಮ್ಗೆ ತಿಳಿತಾ ಇದೆ ಅನ್ನೋದು. 8 of Cups, 8 of Wands, ಆ ಒಂದು ಆ ದುಃಖನ ಹೇಗೆ ಫೈರ್ ಆಗಿ ನೀವು ಪರಿವರ್ತನೆ ಮಾಡೋದು ಅನ್ನೋದನ್ನ ನೀವು ತಿಳ್ಕೊಳ್ತಾ ಇದ್ದೀರಾ ಫ್ಯೂಚರ್ ಅಲ್ಲಿ ಅನ್ನೋದು ಡಿವೈನ್ ಸಂದೇಶ. ಯಾರೆಲ್ಲ ಈ ಕೌಡೆನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನಂತ ಹೇಳಿದ್ರೆ, ನಿಮಗೆ ಒಂದು ಲೈಫ್ ಲೆಸನ್ಸ್ ಇದೆ. ನಿಮಗೆ ಯಾರಾದರೂ ಒಬ್ರು ಕಿರಿಕಿರಿ ಮಾಡ್ತಾ ಇರ್ಬೋದು, ಅಥವಾ ಒಂಥರ ಏನಪ್ಪ ನನಗೆ ಈ ತರ ಏನೋ ಒಂಥರ ಪ್ರಾಬ್ಲಮ್ಮು, ಏನೋ ಹಿಡ್ದಂಗೆ ನಂಗೆ ಒಂಥರ ಮೂಮೆಂಟ್ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ, ಏನೋ ಒಂದು ಒಟ್ಟಿನಲ್ಲಿ ಡಿಲೇ ಆಗ್ತಾ ಇದೆ. ಆ ತರ ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಏನಿತ್ತು ಆ ಪ್ರಾಬ್ಲಮ್ಸ್ ಇರ್ಬೋದು, ಅದೆಲ್ಲ ಒಂದು ಲೈಫ್ ಲೆಸನ್ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ನೋಡೋಣ ಟ್ಯಾರೋ ಕಾರ್ಡ್ ಮೂಲಕ ನಿಮ್ಮ ಫ್ಯೂಚರ್ ಸೆಲ್ಫ್ ನಿಮ್ಗೆ ಫ್ಯೂಚರ್ ಅಲ್ಲಿ ಹೇಗಿರ್ತೀರಾ ಅನ್ನೋದನ್ನ ಏನ್ ತಿಳಿಸ್ಕೊಡ್ತಾರೆ. Five of Pentacles ನೋಡಿ, ಇಲ್ಲಿ ಮೂಮೆಂಟ್ ಆಗ್ತಾ ಇದೆ. ಇನ್ನು ನಿಮ್ಮ ಫ್ಯೂಚರ್ ಅಲ್ಲಿ ಮೂಮೆಂಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹೊಸ ಅವಕಾಶಗಳು, ಏನಾದರೂ ಹೊಸದೊಂದು ನೀವು ಕ್ರಿಯೇಟಿವ್ ಆಗಿ ಕಲಿತಾ ಇರ್ಬೋದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರಿಲ್ಲಿ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ, ನೀವೇನಾದ್ರೂ ಕಲಿತಿರ್ಬಹುದು. ನಿಮ್ಗೆ ಅದ್ರಲ್ಲೊಂದು ಹ್ಯಾಪಿನೆಸ್, ಸಂತೋಷ ನಿಮ್ಗೆ ಸಿಗುತ್ತೆ. ನಿಮ್ಮ ಲೈಫಲ್ಲಿ ಮೂಮೆಂಟ್ ಆಗುತ್ತೆ. ಆ ಪೆಂಟಿಕಲ್ಸ್ ಗ್ರೋತ್ ಆಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 7 of Pentacles, the Moon card, Three of Swords, the Temperance card, Ace of Pentacles, Ten of Pentacles, Two of Pentacles,
Five of Wands, the Hangman, Two of Cups. ನನಗೆ ನಿಮ್ಮಿದ್ರಲ್ಲಿ ಇವಾಗ ಏನು ಅಂದರೆ ಒಂದು ಒಳ್ಳೆ ಬ್ರೀತ್ ತಗೊಂಡೆ, ಒಂದು ಒಳ್ಳೆ ಸ್ಮೆಲ್ ಬಂತು. ಆ ಒಂದು ಏನು ಹೇಳ್ತಾರೆ, ಆ ಒಂದು ಬ್ರೀತ್ ಮಾಡಿದ ತಕ್ಷಣ ಒಂದೇನೋ ಒಂದು ಉಲ್ಲಾಸ ಬರುತ್ತಲ್ಲ, ಆ ಥರ ಆಯಿತು. ಇಷ್ಟು ದಿನ ನಿಮಗೆ ಏನಿತ್ತು ಅದೆಲ್ಲ ನಿಮ್ಮ ಲೈಫ್ ಲೆಸನ್ಸ್. ನೋಡಿ ಇದ್ರ ಕಲ್ಲು ನೀವೇನು ತೊಗೊಂಡಿದ್ದೀರಾ ಸ್ಟೋನು, ಅದ್ರ ಕೆಳಗಡೆನೆ ಬಂದಿದೆ ನೋಡಿ, ಹಾರ್ಟ್ ಶೇಪು ಇದೆ ಇದು. ಎಲ್ಲರೂ ನಿಮ್ಮ ಹೃದಯನ ನೋವು ಮಾಡ್ತಾ ಇದ್ರು, ಮೂನ್ ಎನರ್ಜಿ ಇತ್ತು, ನಿಮ್ಮನ್ನ ಎಮೋಷನ್ಸಿಂದ ಬ್ಲಾಕ್ ಮಾಡ್ತಾ ಇದ್ರು, ನಿಮ್ಮ ಬಗ್ಗೆ ಹೆಚ್ಚು ನಿಮ್ಮ ಹಿಂದೆ ಮಾತಾಡ್ಕೊಳ್ಳೋದು, ನಿಮ್ಮ ಮುಂದೆ ಮಾತಾಡ್ಕೊಳ್ಳೋದು, ಆ ಒಂದು ನೋಡಿ ಫೈವ್ ಆಫ್ ವಾಂಡ್ಸ್ ನಿಮ್ಮನ್ನ ಒಂದು ನಿಮ್ಮ ಒಂದು ಫೈರ್ನ, ನಿಮ್ಮ ಒಂದು ಎನರ್ಜಿನ ಅವರು ಮ್ಯಾಚ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಇರೋದೆಲ್ಲ ಇದೆ, ಆದರೆ ನಿಮ್ಮ ಒಂದು ಆ ಒಂದು ವಾಂಡ್ಸ್ ಎಷ್ಟು ಲೈಟ್ ಇದೆ, ಇದಿದೆ. ಅವ್ರದ್ದೆಲ್ಲ ಡಲ್ ಆಗಿದೆ, ದಪ್ಪ ಇದೆ ಅವ್ರದ್ದು, ನಿಮ್ದು ನೋಡಿ ಸಣ್ಣ ಇದೆ. ಆದರೂ ಅವರು ನಿಮ್ಮನ್ನ ಬೀಟ್ ಮಾಡೋಕ್ಕಾಗಲ್ಲ ಅಂತ ನಿಮ್ಮನ್ನ ಕಾಲೆಳೆಯೋದಿರ್ಬೋದು ಯಾಕಂದ್ರೆ ಅವ್ರು ನೋಡಿ ಹೆಂಗೆ ನೆಗೆಟಿವ್ ಎನರ್ಜಿ ತರ ಕಾಣಿಸ್ತಾ ಇದ್ದಾರೆ. ಅವ್ರು ನೀವು ಆ ಹ್ಯಾಪಿ ಆಗಿರೋದು, ಆ ಖುಷಿಯಾಗಿರೋದು ಹೆಂಗೆ ಒಂದು ಇಷ್ಟು ಹೊಳಪಿದೆ. ನೋಡಿ ಇಲ್ಲಿ ಬೆಳಕಿದೆ ನಿಮ್ಮ ವಾಂಡ್ಸಲ್ಲಿ, ಕಲರ್ಫುಲ್ ಆಗಿದೆ. ಅವ್ರದೆಲ್ಲ ಇಷ್ಟು ದಪ್ಪ ಇದ್ರೂ ಏನು ಪ್ರಯೋಜನ ಇಲ್ಲ. ಅವರೆಲ್ಲ ಹೆಂಗ್ ಕಾಣ್ತಿದ್ದಾರೆ ಅಂದ್ರೆ ಒಂದು ನೆಗೆಟಿವ್ ಆಗಿ ಕಾಣ್ತಾ ಇದ್ದಾರೆ. ನೀವು ಪಾಸಿಟಿವ್ ಆಗಿ, ನಿಮ್ಮಲ್ಲಿ ಆ ಪಾಸಿಟಿವ್ನೆಸ್ನ ಅವರು ಏನ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚಿಂದ ನಿಮ್ಮನ್ನ ಎಷ್ಟಾಗುತ್ತೋ ಅಷ್ಟು ನಿಮ್ಮನ್ನ ಡಲ್ ಮಾಡೋದಕ್ಕೆ ಅವ್ರು ನೋಡ್ತಾ ಇದ್ರು. ನಿಮ್ ಬಗ್ಗೆ ಮಾತಾಡೋದು, ನಿಮ್ ಬಗ್ಗೆ ಹಿಂದೆ ಮುಂದೆ ಯಾರಿಗಾದ್ರೂ ಹೇಳೋದು. ಯಾಕೆ ಅಂದ್ರೆ ಅವರು ನಿಮ್ ತರ ಇರೋದಿಕ್ಕಾಗಲ್ಲ. ಅವ್ರದ್ದೇ ನೋಡಿ ಇಲ್ಲಿ ಇಷ್ಟಿಷ್ಟು ದಪ್ಪ ಇದ್ರು ಅವರಲ್ಲಿ ಬೆಳಕೆ ಇಲ್ಲ, ನೆಗೆಟಿವ್ ತರ ಕಾಣಿಸ್ತಾ ಇದ್ದಾರೆ, ನೆಗೆಟಿವ್ ಪೀಪಲ್ಸ್ ತರ. ಒಂದು ಭಗವಂತ ನಮ್ಮ ಜೀವನದಲ್ಲಿ ದೇಹದಲ್ಲಿ ಇದ್ರೆ ನಾವು ಆ ಬ್ರೈಟ್ ಆಗಿರ್ತೀವಲ್ಲ, ಆ ಭಗವಂತನೇ ಹೊಟ್ಟೋಗ್ಬಿಟ್ರೆ ಅವ್ರು ಹೆಂಗ್ ಕಾಣ್ತಾರೆ, ದೇವಗಳ ತರ ಕಾಣ್ತಾ ಇದ್ದಾರೆ. ಆ ವರ್ಡ್ ಯೂಸ್ ಮಾಡಬಾರ್ದು ಅಂತ ನೆಗೆಟಿವ್ ಅಂತ ಹೇಳ್ತಾ ಇದೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ಅದನ್ನ ಹೇಳ್ತಾ ಇದೀನಿ. ಆ ತರ ಕಾಣ್ತಾ ಇದ್ದಾರೆ. ನಿಮ್ಮಲ್ಲಿರೋ ಆ ದೈವತ್ವನ, ಆ ಒಂದು ಬೆಳಕನ್ನ ಅವರು ನೆಗೆಟಿವ್ ಅಂತ ಅವರು ನಿಮ್ಮನ್ನ ನೆಗೆಟಿವ್ ಮಾಡಕ್ ಹೋಗ್ತಾ ಇದ್ದಾರೆ. ಆದ್ರೆ ನೀವು ಆಗಲ್ಲ. ಅದರಿಂದ ಡಿವೈನ್ ನಿಮ್ಮನ್ನ ಈ ನೆಗೆಟಿವ್ ಇಂದ ನೋಡಿ, ಈ ಸನ್ ಎನರ್ಜಿ ಪಾಸಿಟಿವ್ಗೆ ನಿಮ್ಮನ್ನ ತಗೊಂಡ್ಬರ್ತಾ ಇದ್ದಾರೆ. ನಿಮ್ಮ ಫ್ಯೂಚರಲ್ಲಿ ಈ ನೆಗೆಟಿವ್ ಹೋಗಿ ಫ್ಯೂಚರ್ಗೆ ಬರ್ತಾ ಇದ್ದೀರಾ. ದ ಟೆಂಪ್ರೆನ್ಸ್ ಕಾರ್ಡ್ ಆ ತರ ನಿಮ್ಮನ್ನ ಅವರು ಹೀಲ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೂ ಆ ಬೆಳಕು, ನಿಮ್ ಜೊತೆನೂ ಆ ಬೆಳಕಿದೆ. ಅಂದ್ರೆ ನಿಮ್ ಜೊತೆ ಆ ಭಗವಂತ ನಿಮ್ ಜೊತೆ ಇದ್ದಾರೆ. ನೀವು ಆ ನೆಗೆಟಿವ್ಗೆಲ್ಲ ನೀವು ಎದುರ್ಕೊಂಬೇಡಿ. ಏನ್ ಸಾರಿ, ಫೋನ್ ಆಫ್ ಆಗೋಗುತ್ತೆ ಇದ್ದಕ್ಕಿದ್ದಂಗೆ. ಇದು ಅದೇ ನಿಮ್ಮ ನೆಗೆಟಿವಿಟಿ ಇನ್ಮೇಲೆ ಅದು ಕಟ್ ಆಗುತ್ತೆ. ಅದರಿಂದ ಒಂದು ಪರಿವರ್ತನೆ, ಒಂದು ಜ್ಞಾನ ಸಿದ್ಧಿ ಆಗುತ್ತೆ. ನೋಡಿ ಇಲ್ಲಿ ಈ ಸೈಕಲ್ನ ಓಡಿಸ್ತಾ ಇದ್ದೀರಾ, ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಒಂದು ಪಕ್ವತೆ, ಆ ಪರಿಪೂರ್ಣತೆ ಎಷ್ಟು ಚೆನ್ನಾಗಿ ನೀವು ಸೈಕಲ್ ಮೇಲೆ ಕುತ್ಕೊಂಡು ಸೈಕಲ್ ಓಡಿಸೋದೇ ಒಂದು ಬ್ಯಾಲೆನ್ಸು. ಅದ್ರಲ್ಲಿ ನೀವು ಸೈಕಲ್ ಮೇಲೆ ಕುತ್ಕೊಂಡು ಮತ್ತೆ ಕೈಯಲ್ಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಕಾಲಲ್ಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಆ ಒಂದು ಇಲ್ಲಿ ನೋಡಿ ಹ್ಯಾಪಿ ಆಗಿದ್ದೀರಾ, ಏನ್ ತುಂಬಾ ದುಃಖ ಅಲ್ಲ. ಅದ್ ನಿಮ್ಗೆ ಆ ಒಂದು ಅರಿವು, ಆ ಪ್ರಜ್ಞೆ ನಿಮ್ಗೆ
ತಿಳಿತಾ ಇದೆ. ಏನು ಇಷ್ಟು ದಿನ ನೀವು ಇದರಿಂದ ಲೆಸನ್ ಆಗಿ ಪಾಠ ಕಲ್ತ್ರಿ, ಅದು ನಿಮ್ಮನ್ನ ಇನ್ನಷ್ಟು ಚೈತನ್ಯವಾಗಿ ಪರಿವರ್ತನೆ ಆಗ್ತಾ ಇದೆ. ಆ ದೈವತ್ವ ನಿಮಗೆ ಹೆಚ್ಚು ಸಿದ್ಧಿ ಆಗ್ತಾ ಇದೆ. ಅದು ನಿಮಗೆ ಬ್ಯಾಲೆನ್ಸಿಗೆ ಬರ್ತಾ ಇದೆ. ಇನ್ ಅಂಡ್ ಡೌನ್ ಎನರ್ಜಿ ನಿಮಗೆ ಬ್ಯಾಲೆನ್ಸಿಗೆ ಬರ್ತಾ ಇದೆ. 10 ಆಫ್ ಪೆಂಟಿಕಲ್ಸ್, ಆ ಒಂದು ಮೆಚುರಿಟಿ, ಆ ಒಂದು ಭಗವಂತನ ಪ್ರೀತಿ, ಆ ಒಂದು ಇನ್ನರ್ ಚೈಲ್ಡ್, ಮುಗ್ಧತೆ, ಸಂತೋಷ, ಮಕ್ಕಳಿಗೆ ಯಾವುದೇ ಒಂದು ಕಲ್ಮಶ ಇರಲ್ಲ, ಆ ಥರ ಆ ಒಂದು ಪ್ಯೂರಿಟಿ ನಿಮ್ಮಲ್ಲಿ ಸಿಗ್ತಾ ಇದೆ. ಸಂತೋಷ ಸಿಗ್ತಾ ಇದೆ. ಹ್ಯಾಪಿ ಫ್ಯಾಮಿಲಿ, ಹಣಕಾಸಿನಲ್ಲಿ ಗ್ರೋತು, ಎಲ್ಲನೂ ನಿಮಗೆ ನಿಮ್ಮ ಕೈಗೆ ಅದು ಬ್ಯಾಲೆನ್ಸಿಗೆ ಸಿಗ್ತಾ ಇದೆ. ಇಲ್ಲೇನು ಕೈ ಕಾಲಲ್ಲೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದು ನಿಮಗೆ ಸಿದ್ಧಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಟೆಂಪ್ರೆನ್ಸ್ ಕಾರ್ಡ್ ಬಂದಿರೋದ್ರಿಂದ ಆ ನೆಗೆಟಿವಿಟಿ ಪೀಪಲ್ಸ್ ಏನಿದ್ದಾರೆ ಅವ್ರನ್ನ ನಿಮ್ಮ ಜೀವನದಿಂದ ಆಚೆ ತೆಗೆದು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಸ್ತಾ ಇದ್ದಾರೆ. ಏಸ್ ಆಫ್ ಪೆಂಟಿಕಲ್ಸ್, ಹೊಸ ಬದಲಾವಣೆ, ನೀವೇನಾದರೂ ಒಂದು ಹೊಸದನ್ನು ಕಲಿಬಹುದು, ಗ್ರೋತ್ ಆಗುತ್ತೆ ಅದರಲ್ಲಿ ನಿಮಗೆ ಸಕ್ಸಸ್ ಇದೆ. ನೋಡಿ ಇಲ್ಲಿ 5 ಆಫ್ ಪೆಂಟಿಕಲ್ಸ್, ಇದು ಇಲ್ಲಿ ಒಂದು ಹಾಕಿದ್ದೀರಾ, ಒಂದು ಏನೋ ಇವಾಗ ನೀವು ಏನೋ ಒಂದನ್ನು ಇನ್ವೆಸ್ಟ್ ಮಾಡಿದ್ದೀರಾ, ಅದು ಇಷ್ಟ ಆಗಿದೆ. ಆ ಥರ ಗ್ರೋತ್ ಆಗ್ತಾ ಇದೆ, ಇನ್ನು ಮುಂದೆ ಮೂಮೆಂಟ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಎಲ್ಲಾನು ಅನ್ನೋದು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ನೋಡಿ ನಾನು ಇದನ್ನ ಏಸ್ ಆಫ್ ಪೆಂಟಿಕಲ್ಸ್ ಅಂದ್ಕೊಂಡೆ. ಆ ಪೆಂಟಿಕಲ್ಸ್ಗೆ ಆ ಕ್ವೀನ್ ಆಗ್ತಾ ಇದ್ದೀರಾ ನೀವು. ಅದನ್ನ ಹೇಗೆ ನೀವು ನಿಮ್ಮ ಒಂದು ನೀವು ಅದನ್ನ ಕ್ರಿಯೇಟ್ ಮಾಡ್ತೀರಾ, ಅಷ್ಟು ಸಮೃದ್ಧಿ ನಿಮಗೆ ಸಿಗುತ್ತೆ. ನೋಡಿ ಎಲ್ಲ ಪೆಂಟಿಕಲ್ಸ್ 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 ಪೆಂಟಿಕಲ್ಸ್. ಇನ್ನು ನಿಮ್ಮ ಫ್ಯೂಚರ್ ಸೆಲ್ಫಲ್ಲಿ ನಿಮಗೆ ತುಂಬಾನೇ ಹಣದ ಫ್ಲೋ, ಹಣದ ಗ್ರೋತ್ ನಿಮ್ಗೆ ಆಗ್ತಾ ಇದೆ. ಇಷ್ಟು ದಿನ ನೀವು ಏನು ಮಾಡಿದ್ರು ತಲೆ ಕೆಳಗಾಗ್ತಾ ಇದೆ, ನನ್ನ ಐಡಿಯಾಸ್ ಎಲ್ಲ ಹೋಗ್ತಾ ಇದೆ, ನನಗೆ ಒಂದು ಅದರಿಂದ ನಿಮಗೆ ತುಂಬ ಹೃದಯ ನೋವು ಆಗ್ತಾ ಇತ್ತು, ಎಲ್ಲನೂ ನಷ್ಟ, ಒಂಥರ ಹಾರ್ಟ್ ಬ್ರೇಕು, ಏನು ಮಾಡಿದ್ರು ಅದು ಕೈ ಹತ್ತುತ್ತಾ ಇಲ್ಲ, ಬಾಯಿ ಹತ್ತುತ್ತಾ ಇಲ್ಲ, ಏನು ಮಾಡೋದು, ಅದೆಲ್ಲ ಲೈಫ್ ಲೆಸನ್. ಅದರಿಂದ ನಿಮಗೆ ಇನ್ನು ಮುಂದೆ ನಿಮಗೆ ಏನಂತ ಅಂದರೆ ಒಂದು ಶನೇಶ್ವರ ಸ್ವಾಮಿ ಬರ್ತಾ ಇದೆ. ಆ ಶನೇಶ್ವರ ಸ್ವಾಮಿ ನಿಮಗೆ ಇಷ್ಟು ದಿನ ನಿಮ್ಮನ್ನ ಏನು ದೃಷ್ಟಿಯ ಇಟ್ಟು ನಿಮ್ಮನ್ನ ಒಂದು ಪರಿಶುದ್ಧವಾಗಿ ಮಾಡ್ತಾ ಇದ್ರು, ಅದು ಮಾಡಿ ಅವರು ನಿಮಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ನಿಮ್ಮನ್ನ ನೀವು ಎಷ್ಟು ನೊಂದಿದ್ರಿ ಅದಕ್ಕಿಂತ 2ರಷ್ಟು ನೀವು ಸಂತೋಷನ, ಸಮೃದ್ಧಿನ, ಸಂಪ್ರೀತಿನ ನೀವು ಪಡಿಬೇಕು. ಆ ಥರ ನಿಮಗೆ ಮಾಡ್ತಾ ಇದ್ದಾರೆ. ಕಿಂಗ್ ಆಫ್ ಕಪ್ಸ್, ಆ ಎಮೋಷನ್ಸ್ ಇರ್ಬೋದು, ಆ ಪೆಂಟಿಕಲ್ಸ್ ಇರ್ಬೋದು, ಅದನ್ನೆಲ್ಲ ನಿಮಗೆ ಇಷ್ಟು ದಿನ ನೋಡಿ ಇಲ್ಲಿ ಸಮುದ್ರದ ಮಧ್ಯ ಇದ್ದೀನಿ, ನನಗೆ ದಾರಿ ಗೊತ್ತಾಗ್ತಾ ಇಲ್ಲ, ಈ ಮೋಡಗಳು ಇದು ಏನು ಮಾಡೋದು ಅಂದರೆ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾ ಇದ್ದಾರೆ. ನಿಮಗೆ ಬೆನ್ನಿಂದೇನೆ ಭಗವಂತ ನಿಮ್ಮನ್ನ ಕಾಯ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. 4 ಆಫ್ ಪೆಂಟಿಕಲ್ಸ್, ಎಲ್ಲನೂ ಬ್ಯಾಲೆನ್ಸ್ ಆಗ್ತಾ ಇದೆ, ನಿಮ್ಮನ್ನ ದಡನ ಮುಟ್ಟಿಸ್ತಾ ಇದ್ದಾರೆ ಡಿವೈನ್. ನೀವು ಅವರ ಪ್ರೀತಿಯ ಇವಾಗ ಹಿಂಗೆ ಪೆಟ್ಟು ನಮ್ಮ ಪ್ರೀತಿಯಾಗಿರುತ್ತೆ, ಹಾಗೆ ನೀವು ಅವ್ರ ಪೆಟ್ಟು, ಭಗವಂತನ ಪೆಟ್, ನೀನು ನನ್ನ ಪೆಟ್ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ 3rd ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಂತ ತಿಳ್ಕೊಳ್ಳೋಣ.
Six of Cups, Seven of Pentacles, King of Pentacles. ಫ್ಯೂಚರಲ್ಲಿ ನಿಮಗೆ ಮನಿ ಗ್ರೋತ್ ಆಗ್ತಾ ಇದೆ. ನೀವು ಪೆಂಟಿಕಲ್ಸ್ಗೆ ಕಿಂಗ್ ಆಗ್ತಾ ಇದ್ದೀರಾ. ಏಟ್ ಆಫ್ ಸಾರ್ಟ್ಸ್, ಏನು ನೀವು ಒಂದು ಇಲ್ಯೂಷನಲ್ಲಿ ಇದ್ದೀರಿ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ಫ್ಯೂಚರಲ್ಲಿ. ಕಿಂಗ್ ಆಫ್ ಕಪ್ಸ್, ಒಂದು ಕಪ್ಸ್ ಎನರ್ಜಿ ಏನಿತ್ತು ನಿಮಗೆ, ಅದರಿಂದ ನೀವು ಅದನ್ನು ಗೆದ್ದು ನೀವು ಕಿಂಗ್ ಆಗ್ತಾ ಇದ್ದೀರಾ. ಒಂದು ನೋಡಿ ಜಡ್ಜ್ಮೆಂಟ್, ಅದ ಆ ಒಂದು ಕಪ್ಸ್ ಎನರ್ಜಿ ಗೆದ್ದು ನೀವು ಅದರಲ್ಲಿ ಹೆಂಗೆ ಆಟ ಆಡ್ತಾ ಇದ್ದೀರಾ ನೋಡಿ. ಸಮುದ್ರಕ್ಕೆ ಹೋಗಿ ಈಜಾಡಿ ಅಲ್ಲಿಂದ ಒಂದು ದೊಡ್ಡ ಶಂಕುನ ತಗೊಬಂದು ಊದ್ತಾ ಇದ್ದೀರಾ. ಸಮುದ್ರಕ್ಕೆ ಇಳಿಯೋದು ಒಂದು ದೊಡ್ಡ ಶಕ್ತಿ ಬೇಕದಕ್ಕೆ. ಅದನ್ನ ಗೆದ್ದು ನೀವು ಅದರಲ್ಲಿ ಒಂದು ದೊಡ್ಡ ಶಂಕು ತಗೊಬಂದು ಊದ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಎಷ್ಟು ಎನರ್ಜಿ ಸಿಕ್ಕಿದೆ. ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಫ್ಯೂಚರ್ ಸೆಲ್ಫ್ ಹೇಳ್ತಾ ಇರೋದು, ಆ ಒಂದು ಎಮೋಷನ್ಸ್ ಇಂದ ಏನು ಬಾಧಿಸ್ತಾ ಇದ್ರಿ ಅದಕ್ಕೆ ಒಂದು ನ್ಯಾಯ ಕೊಡ್ತಾರೆ ಡಿವೈನ್. ಅದನ್ನ ಭೇದಿಸುವಂತ ಶಕ್ತಿ ನಿಮ್ಮದಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಐ ಪ್ರಿಸ್ಟಸ್, ಆ ಒಂದು ಬ್ಯಾಲೆನ್ಸ್ ನಿಮಗೆ, ಆ ಕತ್ತಲು ಬೆಳಕಿನ ಆ ಬ್ಯಾಲೆನ್ಸ್ ನಿಮಗೆ ಸಿಗ್ತಾ ಇದೆ. ಅರ್ಥ ಆಯ್ತಾ? ಆ ಜ್ಞಾನ ನಿಮಗೆ ಸಿದ್ಧಿ ಆಗ್ತಾ ಇದೆ ಫ್ಯೂಚರಲ್ಲಿ. ಏನು ಮೂನ್ ಎನರ್ಜಿ ಇತ್ತು ನಿಮ್ಮ ಜೀವನದಲ್ಲಿ ಇಷ್ಟು ದಿನ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ ನೋಡಿ. ಇಲ್ಲಿ ಆ ಮೂನ್ ಎನರ್ಜಿ ಏನಿತ್ತು ಅದರಿಂದ ಕಾಲ್ ಮುಂದೆ ಆಗ್ತಾ ಇದ್ದೀರಾ. ನಾಯಿಗಳಿಲ್ಲೇ ಇದೆ ಇಷ್ಟು ದಿನ, ಇದು ಇನ್ನು ಡೌನ್ ಇಳ್ಕೊಂಬಂದ್ಬಿಡ್ತಾ ಇದ್ದೀರಾ. ಆ ಮೂನ್ ಎನರ್ಜಿಯಿಂದ ಆಚೆ ಬರ್ತಾ ಇದ್ದೀರಾ. 3 ಆಫ್ ಸೋರ್ಟ್ಸ್, ಸೆಕೆಂಡ್ ಪೈಲ್ ಅಲ್ಲೂ ಈ ಕಾರ್ಡ್ ಬಂದಿತ್ತು. ಮೋಸ್ಟ್ಲಿ ಸೆಕೆಂಡ್ ಪೈಲ್ ಅವರು ನೋಡ್ತಾ ಇರ್ಬೋದು. ಸೆಕೆಂಡ್ ಪೈಲ್ ಇದು ಬಂದಿತ್ತು, ದ ಹ್ಯಾಂಡ್ ಮ್ಯಾನ್, ದ ಚಾರಿಯೇಟ್. ಅದನ್ನ ನೋಡಿ ಇಲ್ಲಿ, ಅದನ್ನ ಬ್ಯಾಲೆನ್ಸ್, ಐ ಪ್ರಿಸ್ಟಸ್ ತರ ನೀವು ಅದು ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನ ನೀವು ನಿಮ್ಮ ಹಿಡಿತಕ್ಕೆ ತಗೊಳ್ತಾ ಇದ್ದೀರಾ. ನೀವು ಎಲ್ಲಿ ಹೋಗ್ಬೇಕಂತೀರಾ ಅಲ್ಲಿ ಹೋಗೋದಿಕ್ಕೆ ನಿಮ್ಗೆ ಆ ಅರಿವು ಜ್ಞಾನ ಅದು ನಿಮ್ ಕೈಲಿ ಬರ್ತಾ ಇದೆ. ಆ ತೋಟಿ ದ ಮೆಜಿಷಿಯನ್, ವಾವ್, ಮೆಜಿಷಿಯನ್ ಆಗ್ತಾ ಇದ್ದೀರಾ ನೀವು. ಅದು ಎಲ್ಲಾನು ನಿಮ್ಮ ತೋಟಿಗೆ ತಗೊಳ್ತಾ ಇದ್ದೀರಾ, ಮೆಜಿಷಿಯನ್ ಆಗ್ತಾ ಇದ್ದೀರಾ. ಆ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇದೆ. ನೀವು ಏನ್ ಅನ್ಕೊಂಡು ನೋಡಿ, ಅಲ್ಲಿ ಇಂಟ್ಯೂಷನ್ ಪವರ್ ಇನ್ಫಿನಿಟಿ, ಅದರಲ್ಲಿ ಅನಂತತೆ ನಿಮಗೆ ಸಿಗ್ತಾ ಇದೆ. ಆ ಜ್ಞಾನ ಅರಿವು ನಿಮ್ಗೆ ಸಿಗ್ತಾ ಇದೆ ನೋಡಿ. ಇಲ್ಲಿ ಅವರು ಈ ಪ್ರಪಂಚಕ್ಕಿಂತ ದೊಡ್ಡದಾಗಿದ್ದಾರೆ, ಮತ್ತೆ ಅದನ್ನ ಅವ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ. ನೇಚರ್ನ ಆಗ್ಲಿ, ಅಂದ್ರೆ ಇಲ್ಲಿ ನೋಡಿ ಹಾವಿದೆ ಇಲ್ಲಿ. ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಯಾರೇ ಒಂದು ವಿಷ ಜಂತುಗಳಿದ್ರು ಅದು ಈಚೆ ಬಂದ್ಬಿಡುತ್ತೆ. ಅದು ನಿಮ್ಮ ಎನರ್ಜಿಗೆ ಅದು ಅಲ್ಲಿ ನಿಮ್ ಜೊತೆ ಇರೋದಿಕ್ಕೆ ಇಷ್ಟಪಡಲ್ಲ, ಈಚೆ ಬಂದ್ಬಿಡುತ್ತೆ. ಹಾಗೆ ನಿಮ್ಮ ಸರೌಂಡಿಂಗ್ ಅಲ್ಲಿ ನಿಮ್ಮ ಯಾವುದು ಒಂದು ನೆಗೆಟಿವ್ ಪೀಪಲ್ಸ್ ಇರ್ಬೋದು, ನೆಗೆಟಿವಿಟಿ ಏನು ಇರೋದಿಕ್ಕೆ ಇಷ್ಟಪಡಲ್ಲ, ಅದರಿಂದ ಈಚೆ ಬಂದ್ಬಿಡುತ್ತೆ. ನಿಮ್ಮಲ್ಲಿ ನೋಡಿ, ಇಲ್ಲಿ ಒಳ್ಳೊಳ್ಳೆ ಬಣ್ಣದ ಚಿಟ್ಟೆಗಳು ಇದೆಲ್ಲ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ. ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ. ಆ ಒಂದು ನಿಮ್ ಜೊತೆ ಅದು ಎಷ್ಟು ಪ್ರಕಾಶಮಾನವಾಗಿ ಅದು ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಅದು ನೋಡಿ, ಅಂತ ಜಾಗದಲ್ಲಿ ಇಂತಹ ವಿಷ ಜಂತುಗಳು ಯಾವುದು ಇರಕ್ ಇಷ್ಟಪಡಲ್ಲ. ಆ ಬೆಳಕಲ್ಲಿ ಎಲ್ಲ ಈಚೆ ಬರ್ತಾ ಇದೆ, ಕತ್ಲೆಲ್ಲಿದೆ ಅಲ್ಲಿ ಓಡೋಗ್ತಾ ಇದೆ. ಆ ಒಂದು ನೆಗೆಟಿವಿಟಿ, ನಿಮ್ಮ ಜೀವನದಲ್ಲಿ ಯಾರೆಲ್ಲ ನೆಗೆಟಿವ್ ಜನಗಳಿದ್ರು ಅವರೆಲ್ಲ ಆಚೆ ಹೋಗ್ತಾ ಇದ್ದಾರೆ. ನಿಮ್ಮ ಒಂದು ಬೆಳಕಲ್ಲಿ ಅವರು ಇರೋದಿಕ್ಕೆ ಅವ್ರಿಗೆ ಆಗೋದಿಲ್ಲ. ಆ ತರ ಅವರೇ ಕಾಲ್ ಕಿತ್ಕೊಂಡು ಓಡಾಟೋಗ್ಬಿಡ್ತಾರೆ. ಆ ತರ ಒಂದು ಎನರ್ಜಿ ನಿಮ್ಮ ಫ್ಯೂಚರ್ ಅಲ್ಲಿ ನಿಮ್ಗೆ ದೊರೀತಾ ಇದೆ. ಮೆಜಿಷಿಯನ್ ಆಗ್ತಾ ಇದ್ದೀರಾ. ಅರಿವಿನ ಪ್ರಜ್ಞೆ, ಆ ಇಷ್ಟದ ಆಳವಾದ ಸಮುದ್ರದಲ್ಲಿ ಹೋಗಿ ಆ ಒಂದು
ಶಂಕು ತಗೊಂಡು ಬಂದು ಊದಿ ಅದ್ರ ಒಳಗಡೆ ಒಂದು ನಾದನ ಈಚೆ ತೆಗಿತಾ ಇದ್ದೀರಲ್ಲ, ಆ ಎನರ್ಜಿ, ಆ ಎನರ್ಜಿಟಿಕ್ ವ್ಯಕ್ತಿ ನೀವಾಗ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಗೆ ಏನು ಇಷ್ಟು ದಿನ ನಿಮ್ಗೆ ನ್ಯಾಯ ದೊರೀತಾ ಇರ್ಲಿಲ್ಲ, ಎಲ್ಲ ಏನು ನನಗೆ ಭಗವಂತ ನನಗೆ ಒಂದು ಒಳ್ಳೆ ನ್ಯಾಯ ಸಿಗ್ತಾ ಇಲ್ಲ ನನಗೆ ಅಂತ ಏನು ಬೇಜಾರು ಮಾಡ್ಕೊಳ್ತಾ ಇದ್ರಿ, ನಿಮಗೆ ಭಗವಂತ ಈ ನೆಗೆಟಿವ್ ಪೀಪಲ್ಸ್ನೆಲ್ಲ ನಿಮ್ಮ ಜೀವನದಿಂದ ಆಚೆ ತೆಗಿತಾ ಇದ್ದಾರೆ. ಬೊಗಳೋ ನಾಯಿಗಳು, ನರಿ ಅಂತವರೆಲ್ಲ ನಿಮ್ಮ ಜೀವನದಿಂದ ಆಚೆ ಹೋಗ್ತಾ ಇದ್ದಾರೆ. ನೀವು ಆ ಅರಿವಿನ ಪ್ರಜ್ಞೆನ ಪಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ನೀವು ಆ ಕತ್ತಲಲ್ಲಿ ಇರೋಕೆ ನೀವು ಬೆಳಕು, ಆ ಬೆಳಕು ಆ ಬೆಳಕು ಕತ್ಲೆನ ನುಂಗ್ಬಿಡುತ್ತೆ. ನೀವು ಅಲ್ಲಿಂದ ಆಚೆ ಹೊರಡ್ತಾ ಇದ್ದೀರಾ, ಅವರು ಆ ಕತ್ಲೆಲೇ ಬಿದ್ದಿರ್ತಾರೆ. ನೀವಿರೋ ಕಡೆ ಇನ್ ಮುಂದೆ ಈ ತರ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಸಿಗುತ್ತೆ ನೋಡಿ. ಇಲ್ಲಿ ಕಲರ್ ಚಿಟ್ಟೆಗಳು, ಒಂದು ಒಳ್ಳೆ ಪ್ರಕೃತಿ, ಆ ತರ ನಿಮ್ಮ ಹಾರ್ಟ್ ಎಲ್ಲ ಒಂದು ಪ್ಯೂರಿಟಿ. ಕಣ್ಣು ಮುಚ್ಚಿದೀರಾ ಆದ್ರೆ ಎಲ್ಲಾ ಪ್ರಜ್ಞೆನೂ ನಿಮಗಿದೆ. ಆ ಅರಿವು, ಆ ಪ್ರಜ್ಞೆ ನಿಮಗೆ ಸಿಗ್ತಾ ಇದೆ. ಮೂನ್ ಎನರ್ಜಿಯಿಂದ ನೀವು ಆ ಪ್ರಜ್ಞಾವಸ್ಥೆಗೆ ನೀವು ಮುಂದಾಗ್ತಾ ಇದ್ದೀರಾ. ಇನ್ ಮುಂದೆ ನಿಮ್ಮ ಜೀವನದಲ್ಲಿ ಒಂದು ದುಃಖ, ನೋವು, ನಿಮ್ಮ ಹೃದಯನ ಯಾರು ನೋವು ಮಾಡಿದ್ರು ನೋಡಿ ಇಲ್ಲಿ, ಅದು ಡಿವೈನ್ ಅದನ್ನ ಹೀಲ್ ಮಾಡಿದ್ದಾರೆ ಅಲ್ಲಿ ನೋಡಿ. ಇಲ್ಲಿ ಆ ಒಂದು ಕ್ರಿಸ್ಟಲ್, ಆ ಎನರ್ಜಿ ಆ ತರ ಒಂದು ಕ್ರಿಸ್ಟಲ್ ಆಗಿ ನಿಮ್ಮ ಹೃದಯ ಒಂದು ದೃಢತೆ, ಆ ಎನರ್ಜೆಟಿಕ್ ಆಗಿ ಪರಿವರ್ತನೆ ಹೊಂದುತ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದ್ರಲ್ಲಿ ನೀವು ಮುಳುಗಿದ್ರಲ್ಲ, ಇದ್ರಲ್ಲಿ ಮುಳುಗಿ ನೀವು ಒಂದು ಶಂಕನ ತಗೊಂಡ್ಬಂದಿದ್ದೀರಾ. ಅಂದ್ರೆ ಆ ಸಮುದ್ರದ ಆಳದಕ್ಕೆ ಇಳಿದು ನೀವು ಅಲ್ಲಿ ಏನಿದೆ ಅದ್ರಲ್ಲಿ ಒಳ್ಳೆ ಥಿಂಗ್ಸ್ ಏನಿದೆ ಅದನ್ನ ಈಚೆ ತಗೊಂಡ್ಬಂದು ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡಿದ್ದೀರಾ. ಐ ಪ್ರಿಸ್ಟೆಸ್ ಆಗ್ತಾ ಇದ್ದೀರಾ, ಮೆಜಿಷಿಯನ್ ಆಗ್ತಾ ಇದ್ದೀರಾ. ನಿಮ್ಮ ಫ್ಯೂಚರ್ ಅಲ್ಲಿ ನೀವು ಒಬ್ಬ ಚಾರಿಯೇಟ್ ಆಗ್ತಾ ಇದ್ದೀರಾ. ಆ ಒಂದು ಕತ್ತಲು ಬೆಳಕನ್ನ ನೀವು ಒಂದು ಹಿಡಿತಕ್ಕೆ ತಗೊಂಡ್ ಬರ್ತಾ ಇದ್ದೀರಾ. ಆ ಬ್ಯಾಲೆನ್ಸ್ಗೆ ನಿಮ್ಗೆ ಸಿಗ್ತಾ ಇದೆ. ಅದ್ರಲ್ಲಿ ನೀವು ಸ್ಥಿರತೆನ ಕಾಪಾಡ್ಕೊಳ್ತಾ ಇದ್ದೀರಾ. ಆ ಮನಿ ಗ್ರೋತ್ ಆಗ್ತಾ ಇದೆ. ನಿಮ್ಮ ಹಾರ್ಡ್ ವರ್ಕ್ ಇನ್ ಮುಂದೆ ನಿಮ್ಮನ್ನ ಕಿಂಗ್ ಆಫ್ ಪೆಂಟಿಕಲ್ಸ್ ಮಾಡುತ್ತೆ. ಅದಕ್ಕೆ ನೀವು ಕಿಂಗ್ ಆಗ್ತೀರಾ ನೋಡಿ. ಇಲ್ಲಿ ಸಣ್ಣ ಗಾಡಿ, ಅಲ್ಲೇನೋ ಒಂದು ಏನೋ ಸ್ವಲ್ಪ ಪ್ರಮಾಣದ ಒಂದು ಗ್ರೋತ್ ಇದೆ, ಆದ್ರೆ ಅದು ಇವ್ರು ನೋಡಿ ಇಲ್ಲಿ ಸಮುದ್ರನ ರೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಣ್ಣ ಗಾಡಿ ರೈಡ್ ಮಾಡ್ತಾ ಇದ್ದೀರಾ, ಇಲ್ಲಿ ಸಮುದ್ರದ ಗಾಡಿ ರೈಡ್ ಮಾಡ್ತಾ ಇದ್ದೀರಾ. ಕಿಂಗ್ ಆಫ್ ಪೆಂಟಿಕಲ್ಸ್ ಆಗ್ತೀರಾ ಅನ್ನೋದು ಒಂದು ಇಲ್ಯೂಷನ್ ಇಂದ, ಆ ಒಂದು ನಿಮ್ಮನ್ನ ನೀವು ಏನ್ ಕಟ್ಟಾಕೊಂಡಿದ್ರಿ ಅದರಿಂದ ಹೊರಗಡೆ ಬಂದು ನೀವು ಹೈ ಪ್ರಿಸ್ಟೆಸ್ ಆಗ್ತಾ ಇದ್ದೀರಾ ಅನ್ನೋದು ತಿಳಿಸ್ತಾ ಇದ್ದಾರೆ. ಇನ್ ಮುಂದೆ ನಿಮ್ಮನ್ನ ಯಾರು ಫೂಲ್ ಮಾಡಕ್ ಸಾಧ್ಯ ಇಲ್ಲ. ಅವರು ತುಂಬಾ ಒಂದು ಗಾಂಭೀರ್ಯದಿಂದ ಆ ಒಂದು ಎಲ್ಲ ಒಂದು ಏನಿದೆ ಅದನ್ನೆಲ್ಲಾನು ಇನ್ ಮುಂದೆ ಅವರು ಹೇಳಲ್ಲ. ಯಾರಿಗೆ ಎಷ್ಟು ಜ್ಞಾನ ಕೊಡ್ಬೇಕು, ಯಾರಿಗೆ ಎಷ್ಟು ಹೇಳ್ಬೇಕು, ಆ ಒಂದು ಅರಿವಿನ ಪ್ರಜ್ಞೆ ನಿಮ್ಗೆ ತಿಳಿತಾ ಇದೆ. ಎಲ್ಲಾನು ಯಾರಿಗೂ ಇವಾಗ ಫಸ್ಟ್ ಆದ್ರೆ ಎಲ್ಲಾರ್ಗು ಹೇಳ್ಬಿಡ್ತಾ ಇದ್ರಿ. ಅದರಿಂದ ನಿಮ್ಮನ್ನ ಅವರು ಮಿಸ್ಯೂಸ್ ಮಾಡ್ತಾ ಇದ್ರು. ಇನ್ ಮುಂದೆ ಕಸ ಗುಡ್ಸೋರ್ಗೆ ಯಾವ ವ್ಯಾಲ್ಯೂ ಕೊಡ್ಬೇಕು, ಇಲ್ಲಿ ಬೋಟ್ ಓಡಿಸ್ತಾ ಇರೋರ್ಗೆ ಯಾವ ವ್ಯಾಲ್ಯೂ ಕೊಡ್ಬೇಕು, ಅದನ್ನ ನೀವು ತಿಳ್ಕೊಳ್ತಾ ಇದ್ದೀರಾ. ಆ ಒಂದು ಯಾರ ಜೊತೆ ಹೆಂಗಿದ್ರೆ ನಿಮ್ಮ ತೂಕ ಜಾಸ್ತಿ ಇರುತ್ತೆ, ಲೋ ಮೆಂಟಾಲಿಟಿ ಇರೋ ಪೀಪಲ್ಸ್ ಜೊತೆ ಎಷ್ಟಿರ್ಬೇಕೋ ಅಷ್ಟಿರ್ಬೇಕು. ಎಲ್ಲಾರ ಹತ್ರನೂ ನಿಸ್ವಾರ್ಥವಾಗಿ ಮಾಡಕ್ ಹೋದ್ರೆ ಅವ್ರು ನಿಮ್ಮನ್ನ ತುಳಿದು ಬಿಡ್ತಾರೆ.
ಅವ್ರಿಗೆ ಇವಾಗ ಕಬ್ಬಣಕ್ಕೆ ಆಗಲಿ ಹಿತ್ತಾಳೆಗೆ ಆಗಲಿ ಚಿನ್ನದ್ದು ವಜ್ರದ್ದು ವ್ಯಾಲ್ಯೂ ಗೊತ್ತಿರಲ್ಲ. ಅವ್ರೇನು ಮಾಡ್ತಾರೆ, ನೀವು ವಜ್ರ ಅಲ್ವಾ, ನಿಮ್ಮನ್ನ ಕಾಪಿ ಮಾಡ್ತಾ ಗಾಜಿನ ತುಂಡು ನಾನು ವಜ್ರ ಅನ್ಕೊಂಡಿರುತ್ತೆ. ಆ ಹೊಳಪು ಹೊಟ್ಟೋಗುತ್ತೆ. ನೀವು ಅಲ್ಲಿದ್ರೆ ಅದಕ್ಕೆ ಹೊಳಪು, ನಿಮ್ಮ ಪ್ರಕಾಶ ಅದಕ್ಕೆ ರಿಫ್ಲೆಕ್ಟ್ ಆಗಿ ಅದು ನಾನು ವಜ್ರ ಅಂತ ತಿಳ್ಕೊಂಬಿಟ್ಟಿರುತ್ತೆ. ನಿಮ್ಮ ಒಂದು ಪ್ರಕಾಶಮಾನವಾಗಿರೋದನ್ನ ಇದು ಫೋನ್ ಆಫ್ ಆಯ್ತು ಅಂದ್ರೆ ಕಟ್ ಮಾಡ್ತಾ ಇದ್ದಾರೆ ಅಂತ ನೆಗೆಟಿವ್ ಪೀಪಲ್ಸ್ನ ನಿಮ್ಮ ಜೀವನದಿಂದ ಕಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬೆಳಕನ್ನ ಅದು ತಡ್ಕೊಳಕ್ಕಾಗಲ್ಲ ಆ ವಿಷ ಜಂತುಗೆ. ಅದು ಕತ್ಲೆಲ್ಲಿದೆ ಅಲ್ಲಿ ಓಡೋಗುತ್ತೆ. ಬೆಳಕಲ್ಲಿ ಏನಿರ್ಬೇಕೋ ಅದಿರತ್ತೆ. ಬೆಳಕಿದ್ರೆ ನೋಡಿ ಇವೆಲ್ಲ ಎಷ್ಟು ಸಂತೋಷ ಪಡ್ತಿದೆ, ಪ್ರಕೃತಿ ಎಷ್ಟು ಸಂತೋಷ ಪಡ್ತಿದೆ ನೀವಿರೋದಕ್ಕೆ. ನಿಮ್ಮ ಎನರ್ಜಿನ ಅದು ಎಂಜಾಯ್ ಮಾಡ್ತಾ ಇದೆ. ನಿಮ್ಮ ಎನರ್ಜಿನ ಈ ನೆಗೆಟಿವ್ ವಿಷ ಜಂತು ತಡ್ಕೊಳಕ್ ಆಗ್ತಾ ಇಲ್ಲ. ಅದು ಕತ್ಲೆಲ್ಲಿದೆ ಅಲ್ಲಿ ಓಡೋಗ್ತಾ ಇದೆ. ಅವೆಲ್ಲ ಹೊಟ್ಟೋಗ್ಬಿಡ್ತವೆ ಇನ್ನ. ಯಾರೆಲ್ಲ ಈ 3rd ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆಲ್ಲ ಈ ಒಂದು ರೀಡಿಂಗ್ ನಿಮ್ದಾಗಿದೆ. ನಿಮ್ಮನ್ನ ಬರೀ ಈ ಹುಣಸೆ ಬೀಜ ಏನಕ್ಕೂ ವೇಸ್ಟು ಅನ್ಕೊಂಡಿದ್ರು. ಈ ಹುಣಸೆ ಬೀಜದಲ್ಲಿ ಎಷ್ಟು ಶಕ್ತಿ ಇದೆ. ಇದು ಒಂದು ಗಿಡನ ಸೃಷ್ಟಿ ಮಾಡುತ್ತೆ, ಅಷ್ಟು ಶಕ್ತಿ ಇದೆ ಇದಕ್ಕೆ. ಅವ್ರಿಗೆ ಈ ಬೀಜದಲ್ಲಿ ಏನು ಶಕ್ತಿ ಇಲ್ಲ, ಇದೊಂದು ವೇಸ್ಟ್ ಅಂತ ತಿಳ್ಕೊಂಡಿದ್ದಾರೆ. ಇದನ್ನ ತೆಗೆದು ಭೂಮಿಗೆ ಹಾಕಿದ್ರೆ ಹುಣಸೆ ಬೀಜ ಗಿಡ ಆಗಿ ಮರ ಆಗುತ್ತೆ. ಅದ್ರ ತುಂಬಾ ಹುಣಸೆ ಹಣ್ಣು ಬೆಳೆಯುತ್ತೆ. ಹುಣಸೆ ಹಣ್ಣು ಎಲ್ಲಾರ್ಗೂ ಬೇಕೇ ಬೇಕು. ಅದು ಏನಂತ ಅಂದ್ರೆ ನೋಡಿ, ಹಿತ್ತಾಳೆಗಳನ್ನ ಕ್ಲೀನ್ ಮಾಡಿದ್ರೆ ಅದು ಒಳಗ್ ಬರುತ್ತಲ್ವಾ, ಆ ತರ ನಿಮ್ಮಿಂದ ಅವ್ರು ಒಳಪಾಗೋದು, ಅವರಿಂದ ನೀವು ಒಳಪಾಗೋದಲ್ಲ. ನೀವಿದ್ರೆ ಅವ್ರು ಒಳಪಾಗೋದು, ನೀವಿಲ್ಲ ಅಂದ್ರೆ ಅವ್ರೆಲ್ಲ ತುಕ್ಕಿಡ್ದಂಗ ಆಗಿರುತ್ತೆ. ಅವ್ರ ಜೀವನ ಎಲ್ಲ ಕೊಳೆ ತುಂಬಿರುತ್ತೆ. ಅವ್ರನ್ನ ಶುದ್ಧಿ ಮಾಡ್ತಾ ಇರೋರೆ ನೀವು. ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಾ, ಯಾವುದೇ ಇಲ್ಯೂಷನ್ಗೆ ಒಳಗಾಗಬೇಡಿ. ನೀವು ಒಂದು ಪರಿಶುದ್ಧವಾದ ಒಂದು ಆತ್ಮ. ನೀವೇ ಇದ್ದ ಕಡೆ ಆ ಬೆಳಕು ನಿಮ್ಮ ಎನರ್ಜಿಗೆ ಎಲ್ಲ ಚಿಗುರುತ್ತೆ, ಸಂತೋಷ ಪಡುತ್ತೆ. ಕೆಟ್ಟದ್ ಮಾತ್ರ ಅದಕ್ಕೆ ಆ ವೈಬ್ರೇಷನ್ ತಡ್ಕೊಳಕ್ಕಾಗಲ್ಲ. ಅದು ಕತ್ಲೆಯಲ್ಲಿರುತ್ತೆ, ಅಲ್ಲಿ ಓಡೋಗುತ್ತೆ. ನೋಡಿದ್ರ, ಅದು ಕತ್ಲೆಲ್ಲೋ ಇರುತ್ತೆ, ಅಲ್ಲಿ ಓಡೋಗುತ್ತೆ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಫ್ಯೂಚರಲ್ಲಿ ನೀವು ಒಬ್ಬ ದೊಡ್ಡ ಮ್ಯಾಜಿಷಿಯನ್ ಆಗ್ತೀರಾ. ಆ ಥರ ಜ್ಞಾನನ ಸಿದ್ಧಿ ಮಾಡ್ಕೊಳ್ತೀರಾ. ಆ ಒಂದು ಚಾರಿಯೆಟ್, ಒಳ್ಳೆಯವರು ಕೆಟ್ಟವ್ರನ್ನ ಎಲ್ಲಾನು ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದೋಗೋದು, ಅವ್ರನ್ನೇ ಒಂದು ಬಳಸ್ಕೊಂಡು ಆ ಗಾಡಿಲಿ ಅವ್ರನ್ನೇ ಇಟ್ಕೊಂಡು ಚಾಟಿ ಹೊಡ್ಕೊಂಡು ಹೆಂಗ್ ಬ್ಯಾಲೆನ್ಸ್ ಮಾಡಿ ನೀವು ಹೋಗ್ಬೇಕಾಗಿರೋ ದಾರಿ ತಲುಪ್ಬೇಕಲ್ಲ, ಆ ದಾರಿಗೆ ನೀವು ತಲುಪ್ತೀರಾ. ನೀವೊಬ್ರು ಹೈ ಪ್ರಿಸ್ಟಸ್, ಹೆದರ್ಕೋಬೇಡಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ಫ್ಯೂಚರಲ್ಲಿ ನೀವು ಹೀಗಿರ್ತೀರಾ, ಹೀಗಿರ್ತೀರಾ, ಹೀಗಿರ್ತೀರಾ. ನಿಮ್ಮ ಜ್ಞಾನದ ಅರಿವು ಎಲ್ಲ ಕಡೆನೂ ಬೆಳಕು ತಗೊಬರುತ್ತೆ. ಕೆಟ್ಟದ್ದೇನಿದೆ ಅದೆಲ್ಲ ಕತ್ಲೆ ಕಡೆ ಹೊಟ್ಟೋಗುತ್ತೆ. ಬೆಳಕಿರೋ ಕಡೆ ಬರೀ ದೈವತ್ವ ಇರುತ್ತೆ. ಕತ್ಲೆ ಇರೋ ಕಡೆ ಬರೀ ನೆಗೆಟಿವ್ ಪೀಪಲ್ಸ್, ನೆಗೆಟಿವ್ ವಿಷ ಜಂತುಗಳಿರ್ತವೆ. ಆ ಥರ ಅವರು ಕೆಟ್ಟದ ಕಡೆ ಹೊಟ್ಟೋಗ್ಬಿಡ್ತಾರೆ. ನಿಮ್ಮ ಕಡೆ ನಿಮ್ಮ ವೈಬ್ನ ಅವರು ತಡ್ಕೊಳಕ್ಕಾಗಲ್ಲ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.